ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವ ಒಂದು ಶ್ರೇಷ್ಠ ಆಶೀರ್ವಾದ ಸಂಗಾತಿ ಎಂದರೆ ಅವರ ತಾಯಿ ನಮ್ಮ ಮಾತೆ ಮರಿಯಮ್ಮನವರು. ಮಾತೆ ಮರಿಯಮ್ಮನವರಿಲ್ಲದೆ ನಮ್ಮ ಕ್ರೈಸ್ತಿಯ ಪಯಣವನ್ನು ನಮ್ಮಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಅನೇಕ ವಿಧದಲ್ಲಿ ನಮ್ಮ ಪ್ರೀತಿಯನ್ನು ಮಾತೆಗೆ ತೋರಿಸುತ್ತೇವೆ. ಈ ನವೇನ ದಿನಗಳು ಸಹ ನಮ್ಮ ಪ್ರೀತಿಯ ಒಂದು ವ್ಯಕ್ತವಾಗಿದೆ. ಆಕೆಯ ಮೇಲೆ ನಮಗಿರುವ ಅಪಾರ ಪ್ರೀತಿಯನ್ನು ನಾವು ಈ ನವೇನ ದಿನಗಳ ಮೂಲಕ ಆಕೆಗೆ ಹಬ್ಬವನ್ನು ಆಚರಿಸುವುದರ ಮೂಲಕ ತೋರ್ಪಡಿಸುತ್ತೇವೆ. ನವೇನ ದಿನದ ಕೊನೆಯ ದಿನ ನಾಳೆ ವಿಜೃಂಭಣೆಯಿಂದ ಆಕೆಯ ಹಬ್ಬವನ್ನು ಆಚರಿಸಲಿದ್ದೇವೆ. ಇಂದು ಕಥೋಲಿಕರಾದ ನಮಗೆ ಮಾತೆಯನ್ನು ಪ್ರೀತಿಸಲು, ಆಕೆಯ ಮೇಲೆ ನಮಗಿರುವ ಪ್ರೀತಿಯನ್ನು ಇತರರಿಗೆ ತೋರ್ಪಡಿಸಲು ಎಂದಿಗೂ ನಾವು ಹಿಂಜರಿಯಬಾರದು. ಸಂತ ಮ್ಯಾಕ್ಸಿಮಿಲಿಯನ್ ಕಾಲ್ಬೆ ಹೇಳುತ್ತಾರೆ, ಎಂದಿಗೂ ಮಾತೆ ಮರಿಯಮ್ಮನವರನ್ನು ಪ್ರೀತಿಸಲು ಹೆದರಬೇಡಿ, ಏಕೆಂದರೆ ಯಾವತ್ತೂ ನೀವು ಪ್ರಭು ಯೇಸು ಕ್ರಿಸ್ತರಷ್ಟು ಆಕೆಯನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಾವು ಎಷ್ಟೇ ಪ್ರೀತಿಸಿದರು. ಡು ನಾಟ್ ಬಿ ಅಫ್ರೇಡ್ ಟು ಲವ್ ಮದರ್ ಮೇರಿ, ಬಿಕಾಸ್ ಯು ಕ್ಯಾನ್ ನೆವರ್ ಲವ್ ಹರ್ ಮೋರ್ ದೆನ್ ಜೀಸಸ್. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಆಕೆಯನ್ನು ಯಥೇಚ್ಛವಾಗಿ ಪ್ರೀತಿಸಿದ್ದಾರೆ. ನಮ್ಮ ಪ್ರೀತಿ ಅವರ ಪ್ರೀತಿಯ ಮುಂದೆ ಏನೂ ಇಲ್ಲ. ಆ ಪ್ರಭು ನಮಗೆ ಆಕೆಯನ್ನು ಇಗೋ ನಿನ್ನ ತಾಯಿ ಎಂದು ಹೇಳಿ ಈ ಕ್ರೈಸ್ತಿಯ ಪಯಣದಲ್ಲಿ ನಮ್ಮ ಸಂಗಾತಿಯಾಗಿ, ನಮ್ಮ ತಾಯಿಯಾಗಿ, ನಮ್ಮ ಪ್ರೇರಣೆಯಾಗಿ, ನಮಗೆ ಸ್ಫೂರ್ತಿಯಾಗಿ, ಮಾದರಿಯಾಗಿ ನೀಡಿದ್ದಾರೆ. ಆಕೆಯನ್ನು ಅನುಸರಿಸುತ್ತಾ ನಮ್ಮ ಈ ಕ್ರೈಸ್ತಿಯ ಪಯಣದಲ್ಲಿ ಮುಂದೆ ಸಾಗೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು
ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪಗಳಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. Cristo
ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ಬಲಹೀನತೆಯಲ್ಲೂ ನಮಗೆ ರಕ್ಷಣೆಯನ್ನ ಅನುಗ್ರಹಿಸಿರಿ. ಪರಿಶುದ್ಧ ದೇವಮಾತೆಯ ನವೇನ ದಿನವನ್ನು ಆಚರಿಸುತ್ತಿರುವ ನಾವು ಆಕೆಯ ಭಿನ್ನಗಳ ನೆರವಿನಿಂದ ನಮ್ಮ ದುಷ್ಟತನದಿಂದ ಹೊರಬರುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯರೋಬಮನು ಹೋರಿಕರುಗಳ 2 ಮೂರ್ತಿಗಳನ್ನು ಮಾಡಿದನು. ಮೊದಲನೆಯ ವಾಚನ ಅರಸರುಗಳ 1ನೇ ಗ್ರಂಥದಿಂದ ವಾಚನ. ಯರೋಬಮನು ತನ್ನಲ್ಲಿ ರಾಜ್ಯವು ಮತ್ತೆ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ, ಜನರು ಜೆರುಸಲೇಮಿನಲ್ಲಿರುವ ಸರ್ವೇಶ್ವರನ ಆಲಯಕ್ಕೆ ಬಲಿಯರ್ಪಣೆಯಾಗಿ ಹೋದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದನದ ಅರಸನೂ ಆದ ರಹೇಬನ ಕಡೆಗೆ ತಿರುಗಬಹುದು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋಗಬಹುದು ಎಂದುಕೊಂಡರು. ಬಹಳವಾಗಿ ಆಲೋಚಿಸಿ ಕಡೆಗೆ ಬಂಗಾರದ 2 ಹೋರಿಕರುಗಳ ಮೂರ್ತಿಗಳನ್ನು ಮಾಡಿಸಿ ಇಸ್ರೇಲರಿಗೆ, ನೀವು ಜಾತ್ರೆಗಾಗಿ ಜೆರುಸಲೇಮಿಗೆ ಹೋದದ್ದು ಇನ್ನು ಸಾಕು. ಇಗೋ, ನಿಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿ ಅವುಗಳಿಗೆ ಒಂದನ್ನು ಬೆಥೇಲಿನಲ್ಲಿರಿಸಿದನು, ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. ಇದು ಪಾಪಕ್ಕೆ ಕಾರಣವಾಯಿತು. ಜನರು ಈ ಎರಡನೇ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಇದಲ್ಲದೆ ಇವರು ಪೂಜಾರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಜನಸಾಮಾನ್ಯರನ್ನು ಯಾಜಕರನ್ನಾಗಿ ನೇಮಿಸಿದರು. ಅವನು 8ನೇ ತಿಂಗಳು 15ನೇ ದಿನ ನಾಡಿನ ಜಾತ್ರೆಗೆ ಸಮಾನಾದ ಜಾತ್ರೆ ಬೆಥೆಲಿನಲ್ಲಿ ನಡೆಯಬೇಕು ಎಂದು ಅಪ್ಪಣೆ ಮಾಡಿದನು. ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಹೋರಿಕರುಗಳ ಮೂರ್ತಿಗೆ ಪೀಠದ ಮೇಲೆ ಬಲಿ ಅರ್ಪಿಸಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೆಥೇಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ಇಷ್ಟಾದರೂ ಯರೋಬನು ತನ್ನ ದುರ್ಮಾರ್ಗವನ್ನು ಬಿಡದೆ ಪದೇ ಪದೇ ಜನಸಾಮಾನ್ಯರನ್ನು ಉನ್ನತ ಸ್ಥಾನಗಳಿಗೆ ನೇಮಿಸಿದನು. ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು. ಈ ಕಾರಣ ಯರೋಬನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ವಿಸರ್ಜಿತರಾಗಿ ನಿರ್ನಾಮಗೊಂಡರು. ಪ್ರಭುವಿನ ವಾಕ್ಯ. ಕೃತಜ್ಞತೆ ಸಲ್ಲಲಿ. ಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ. ನಮ್ಮ ಪಿತೃಗಳಂತೆ ಪಾಪಿಗಳು ನಾವು ಅಕ್ರಮಗೈದೆವು, ಅಪರಾಧಿಗಳಾದೆವು. ಗ್ರಹಿಸಲಿಲ್ಲ ಪಿತೃಗಳು ನಿನ್ನ ಅದ್ಭುತಗಳನ್ನು ಈಜಿಪ್ಟಿನಲ್ಲಿ ಸ್ಮರಿಸಲಿಲ್ಲ. ಅವರು ನಿನ್ನ ಛಲ ಪ್ರೇಮಾತಿಶಯಗಳನ್ನು ಅಲ್ಲಿ. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ
ಸೆಣಬಿನಲ್ಲಿ ಮಾಡಿದರು ಬಸವನನು, ಆರಾಧಿಸಿದರು ಆ ಎರಕದ ಶಿಲೆಯನ್ನು. ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು, ಆರಿಸಿಕೊಂಡರು ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು. ಶ್ಲೋಕ. ಮರೆಯಬೇಡೆನ್ನಲು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತನ ದೇವನನ್ನು, ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು, ಹಾಮನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು, ಕೆಂಗಡಲ ಬಳಿ ನಡೆದ ಘೋರ ಕೃತ್ಯಗಳನ್ನು. ಶ್ಲೋಕ. ಮರೆಯಬೇಡೆನ್ನಲು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಅಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರು ಪುನಃ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರು. ಊಟ ಮಾಡಲು ಅವರಲ್ಲಿ ಆಹಾರವಿರಲಿಲ್ಲ. ಆಗ ಯೇಸು ಶಿಷ್ಯರನ್ನು ಕರೆದು, ಈ ಜನರು ಕಳೆದ 3 ದಿನಗಳಿಂದಲೂ ನನ್ನ ಬಳಿ ಇದ್ದಾರೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ. ಬರೀ ಹೊಟ್ಟೆಯಲ್ಲಿ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬಳಲಿ ಬಿದ್ದಾರು. ಕೆಲವರಂತೂ ಬಹಳ ದೂರದಿಂದ ಬಂದಿದ್ದಾರೆ ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಮರು ನುಡಿದರು. ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಲು ಅವರು 7 ಇವೆ ಎಂದರು. ಯೇಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಜನರ ಗುಂಪಿಗೆ ಬಡಿಸಲು ಶಿಷ್ಯರಿಗೆ ಕೊಟ್ಟರು. ಅವರು ಬಡಿಸಿದರು. ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಯೇಸು ಅವುಗಳಿಗಾಗಿಯೂ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಆಜ್ಞಾಪಿಸಿದರು.
ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 7 ಕುಕ್ಕೆಗಳ ತುಂಬ ಆದವು. ಊಟ ಮಾಡಿದವರ ಸಂಖ್ಯೆ 4,000. ಊಟವಾದ ಬಳಿಕ ಯೇಸು ಜನರನ್ನು ಕಳುಹಿಸಿಕೊಟ್ಟು ವಿಳಂಬ ಮಾಡದೆ ದೋಣಿಯನ್ನು ಹತ್ತಿ ಶಿಷ್ಯರೊಡನೆ ಡಲ್ಮನೂತ ಎಂಬ ಪ್ರದೇಶಕ್ಕೆ ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಇಂದಿನ ಶೀರ್ಷಿಕೆ ಮಾತೆ ಮರಿಯಮ್ಮನವರು ಜಪಸ್ಸರದ ರಾಣಿ ಎಂದು. ಇವತ್ತು ನಾವು ಮರಿಯಮ್ಮ ಸೈನ್ಯದವರ ಅಭ್ಯರ್ಥಿಗಳು ಇಲ್ಲಿ ನೆರೆದಿದ್ದೀರಿ. ಖಂಡಿತವಾಗಿಯೂ ಈ ಜಪಸರ ನಿಮ್ಮ ಜೀವನದ ಒಂದು ಅಂಗವಾಗಿ ಬಿಟ್ಟಿದೆ. ಅನೇಕರಿಗೆ, ಕಥೋಲಿಕರಾದ ನಮಗೆ, ನಮ್ಮ ಕಥೋಲಿಕ ಕುಟುಂಬದಲ್ಲಿ ಇದು ನಮ್ಮ ಗುರುತಾಗಿ ಬಿಟ್ಟಿದೆ. ಇಂದು ಈ ಜಪಸರದ ಮಾತೆ, ಜಪಸರದ ರಾಣಿ ನಮಗೆ ನೀಡುವ ಸಂದೇಶವೇನು? ಒಂದೇ ಸಂದೇಶ, ಜಪ ಮಾಡು. ಬೇರೆ ಯಾವ ಸಂದೇಶವೂ ಇಲ್ಲ. ಜಪಸರದ ಮಾತೆ ನಮಗೆ ನೀಡುವ ಸಂದೇಶ ಜಪ ಮಾಡು, ಪ್ರೇ. ಈ ವರ್ಷವನ್ನು ಯಾವ ವರ್ಷ ಎಂದು ಘೋಷಿಸಲಾಗಿದೆ? ಯಾವ ವರ್ಷ ಇದು? ಈ ವರ್ಷವನ್ನು ಯಾವ ವರ್ಷ ಎಂದು ಘೋಷಿಸಿದ್ದೇವೆ? ಇಯರ್ ಆಫ್ ಫ್ಯಾಮಿಲಿ ಅಂತಿದ್ದಾರೆ. ಇಯರ್ ಆಫ್ ಪ್ರೇಯರ್, ಜಪದ ವರ್ಷ ಎಂದು ಈ ವರ್ಷವನ್ನು ಘೋಷಿಸಲಾಗಿದೆ. ಬರುವ ವರ್ಷ ನಾವು ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿಯನ್ನು ಕೊಂಡಾಡಲಿದ್ದೇವೆ. 2025ರಲ್ಲಿ. ಈ ಹಿಂದೆ ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿಯನ್ನು 100 ವರ್ಷಕ್ಕೆ ಒಮ್ಮೆ ಆಚರಿಸಲಾಗುತ್ತಿತ್ತು. 100 ವರ್ಷಕ್ಕೆ ಒಮ್ಮೆ ಎಂದರೆ ಯಾರಿರ್ತೀವೋ ಯಾರಿರಲ್ವೋ ಗೊತ್ತಿಲ್ಲ. 100 ವರ್ಷಕ್ಕೆ ಒಮ್ಮೆ ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿಯನ್ನು ಕೊಂಡಾಡಬೇಕಾದ್ರೆ, ಆದ್ದರಿಂದ ತಾಯಿ ಧರ್ಮಸಭೆ ಏನು ಮಾಡಿತು? ಪ್ರತಿ 25 ವರ್ಷಕ್ಕೆ ಒಮ್ಮೆ ಕೊಂಡಾಡೋಣ. ನೀವು ನಿಮ್ಮ ಮದುವೆಯ ಜೂಬಿಲಿ ಕೊಂಡಾಡ್ತೀರಾ, ನಾವು ನಮ್ಮ ಯಾಚಕತ್ವದ ಜೂಬಿಲಿ ಕೊಂಡಾಡುತ್ತೇವೆ 25 ವರ್ಷ, ಬೆಳ್ಳಿ ಮಹೋತ್ಸವ ಎಂದು ಹೇಳಿ. ಹಾಗೆ ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿ ಪ್ರತಿ 25 ವರ್ಷಕ್ಕೆ ನಾವು ಆಚರಿಸುತ್ತೇವೆ. ಬರುವ ವರ್ಷ ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿಯ ವರ್ಷವಾಗಿದೆ 2025. ಆ ಜೂಬಿಲಿ ವರ್ಷಕ್ಕಾಗಿ ನಮ್ಮನ್ನೇ ನಾವು ತಯಾರಿಸಲು ಈ ವರ್ಷವನ್ನು ಜಪದ ವರ್ಷ. ಏಕೆಂದರೆ ಬೇರೆ ಯಾವ ವಿಧದಲ್ಲೂ, ಬೇರೆ ಯಾವ ರೀತಿಯಲ್ಲೂ ನಾವು ನಮ್ಮನ್ನೇ ತಯಾರಿಸಲು ಸಾಧ್ಯವಿಲ್ಲ. ನಮ್ಮ ಈ ಕ್ರೈಸ್ತಿಯ ಜೀವನದಲ್ಲಿ, ಈ ವಿಶ್ವಾಸ ಜೀವನದಲ್ಲಿ ಜಪವನ್ನು, ಪರಮಪ್ರಸಾದವನ್ನು ತೆಗೆದು ಬಿಟ್ಟರೆ ಏನೂ ಉಳಿಯಲ್ಲ. ಈ ರಿಮೂವ್ ಪ್ರೇಯರ್ ಆ್ಯಂಡ್ ಯೂಕರಿಸ್ಟ್ ಫ್ರಮ್ ಆರ್ ಲೈಫ್, ನಥಿಂಗ್ ರಿಮೇನ್ಸ್. ನಮ್ಮ ಈ ವಿಶ್ವಾಸ ಜೀವನದಲ್ಲಿ ಜಪವನ್ನು, ಪರಮಪ್ರಸಾದವನ್ನು ತೆಗೆದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದಲೇ ಇಂದು ಮಾತೆ ನಮಗೆ ಕೊಡುವ ಸಂದೇಶ, ಜಪಸರದ ರಾಣಿ, ಜಪಸರದ ತಾಯಿ ನಮಗೆ ಕೊಡುವ ಸಂದೇಶ, ಜಪ ಮಾಡು. ಈ ಜಪಸರದ ಅನೇಕ ಅದ್ಭುತಗಳ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ, ಪ್ರಬೋಧನೆಗಳನ್ನು ನೀಡಿದ್ದೇವೆ. ಇಂದು ಪ್ರಶ್ನೆ ಅದಲ್ಲ, ನನ್ನ ಜೀವನದಲ್ಲಿ ಈ ಜಪಸರದ ತಾಯಿ, ಈ ಜಪಸರ ಮಾಡಿರುವ ಅದ್ಭುತವೇನು? ನನಗೆ ಈ ಜಪಸರ ನೀಡಿರುವ ಶಕ್ತಿ ಏನು? ಈ ಜಪದ ಆಳವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆಯೇ ಎಂಬ ಪ್ರಶ್ನೆ. ಮಾತೆ ಮರಿಯಮ್ಮನವರೊಂದಿಗೆ ಈ ಜಪ ಎಂಬುದರ ಬಗ್ಗೆ ಇನ್ನೂ ಆಳವಾಗಿ ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ನಮಗೆ ಜಪ ಮಾಡಲು ಕಲಿಸಿಕೊಟ್ಟಿದ್ದಾರೆ. ಯಾವ ಜಪವನ್ನು ಕಲಿಸಿಕೊಟ್ಟರು ಪ್ರಭು ಯೇಸು ಕ್ರಿಸ್ತರು? ಯಾವ ಜಪವನ್ನು ಕಲಿಸಿಕೊಟ್ಟರು? ಅವರ್ ಫಾದರ್ ಪ್ರೇ, ಪರಲೋಕದಲ್ಲಿರುವ ಜಪವನ್ನು ಕಲಿಸಿಕೊಟ್ಟಿದ್ದಾರೆ. ಈ ಪರಲೋಕದಲ್ಲಿರುವ ಜಪವನ್ನು ನಾವು ಜಪಿಸಬೇಕಾದ್ರೆ ಬೇರೆ ನಮ್ಮ ಎಲ್ಲ ಜಪಕ್ಕೂ ಆ ಜಪ ಮಾದರಿಯಾಗಿದೆ. ನಮ್ಮ ಜಪ ಜೀವನ, ನಮ್ಮ ಆಧ್ಯಾತ್ಮಿಕ ಜೀವನ ಹೇಗಿರಬೇಕು ಎಂಬುದಕ್ಕೆ ಮಾದರಿಯಾಗಿ ಆ ಜಪವನ್ನು
ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸಿದ್ದಾರೆ. 5 ಅಂಶಗಳು ನಮ್ಮ ಜಪದಲ್ಲಿ ಖಂಡಿತವಾಗಿಯೂ ಇರಬೇಕು. ಆ 5 ಅಂಶಗಳು ಇಲ್ಲದಿದ್ದರೆ ನಮ್ಮ ಜಪ ದೇವರಿಗೆ ಸಮರ್ಪಿತವಾದಂತಹ, ದೇವರ ಮನಸ್ಸಿಗೆ ಮೆಚ್ಚುಗೆಯಾದಂಥ ಜಪವಾಗಿ ಇರಲು ಸಾಧ್ಯವಿಲ್ಲ. 5 ಅಂಶಗಳು, ಅದನ್ನು ನಾವು ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯಲ್ಲಿ ನೋಡುತ್ತೇವೆ. ಇನ್ನು ಮುಂದೆ ನೀವು ಎಲ್ಲಿ ಪ್ರಾರ್ಥನೆ ಮಾಡಿದರೂ, ಅದು ಬಲಿಪೀಠದ ಮುಂದೆ ಪ್ರಭು ಯೇಸು ಕ್ರಿಸ್ತರ ಬಲಿಯರ್ಪಣೆಯಾಗಿರಬಹುದು, ಸಂಸ್ಕಾರಗಳಾಗಿರಬಹುದು, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಾಗಿರಬಹುದು, ಕೌಟುಂಬಿಕ ಪ್ರಾರ್ಥನೆಯಾಗಿರಬಹುದು, ಯಾವ ಸಮಯದಲ್ಲಿ ಎಲ್ಲೇ ನೀವು ಪ್ರಾರ್ಥಿಸಿದರೂ ಈ 5 ಅಂಶಗಳು ನಿಮ್ಮ ಜಪದಲ್ಲಿ ಇದೆಯೇ, ಅದು ಮಾತ್ರ ದೇವರಿಗೆ ತಕ್ಕ ಜಪವಾಗುತ್ತದೆ, ದೇವರಿಗೆ ಅರ್ಪಿತವಾಗುವ ಜಪವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಅದ್ಭುತವಾದ ಪ್ರಾರ್ಥನೆಯನ್ನು ಧ್ಯಾನಿಸುವಾಗ ಆ 5 ಅಂಶಗಳು ಅಲ್ಲಿ ನಮಗೆ ಕಂಡುಬರುತ್ತದೆ. ಮೊದಲನೆಯದಾಗಿ, ಜಪದ ಪ್ರಾರಂಭ ನಮಗೂ ದೇವರಿಗೂ ಇರುವ ಸಂಬಂಧ. ಜಪದ ಪ್ರಾರಂಭ ನಮಗೂ ದೇವರಿಗೂ ಇರುವ ಸಂಬಂಧ. ಆಂಗ್ಲದಲ್ಲಿ ಹೇಳಬೇಕಾದರೆ ರಿಲೇಟ್. ದ ಫಸ್ಟ್ ಆರ್ ಇಸ್ ರಿಲೇಟ್. ಪ್ರಭು ಯೇಸು ಕ್ರಿಸ್ತರು ಆ ಜಪವನ್ನು ಹೇಗೆ ಪ್ರಾರಂಭಿಸುತ್ತಾರೆ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಪ್ರತಿ ಬಾರಿ ನಾನು ಜಪ ಮಾಡಬೇಕಾದರೆ ದೇವರೊಂದಿಗೆ ನನಗಿರುವ ಆ ಸತ್ಸಂಬಂಧ, ಆ ಸಂಬಂಧ ನನ್ನ ನೆನಪಿಗೆ ಬರದಿದ್ದರೆ ನಾನು ದೇವರ ಮಗು, ಅವರು ನನ್ನ ತಂದೆಯಾಗಿದ್ದಾರೆ. ನಾನು ಹೇಗೇ ಇದ್ದರೂ, ಯಾರೇ ಆಗಿದ್ದರೂ, ಅವರು ನನ್ನನ್ನು ಅವರ ಮಗುವಾಗಿ ಸ್ವೀಕರಿಸಿದ್ದಾರೆ, ಅವರ ಮಗನಾಗಿ ಮಗಳಾಗಿ ಸ್ವೀಕರಿಸಿದ್ದಾರೆ. ಅದೇ ನನ್ನ ಗುರುತು. ನಮ್ಮ ಜಪದ ಪ್ರಾರಂಭವೇ ಅದು, ದೇವರನ್ನ ನನ್ನ ತಂದೆಯಾಗಿ ಅನುಭವಿಸುವುದು, ಆ ಸತ್ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ದ್ಯಾಟ್ ಇಸ್ ದ ಬಿಗಿನಿಂಗ್ ಆಫ್ ಪ್ರೇಯರ್. ಮೈ ರಿಲೇಶನ್ಶಿಪ್ ವಿತ್ ಗಾಡ್. ದೇವರೊಂದಿಗೆ ನನಗಿರುವ ಸಂಬಂಧ ನಮ್ಮ ಜಪದ ಪ್ರಾರಂಭ. ನಮ್ಮ ಜಪದ ಪ್ರಾರಂಭ ದೇವರೊಡನೆ ನಮಗಿರುವ ಸಂಬಂಧ. ನಾವು ಹೊರಗಡೆ ಯಾರೇ ಆಗಿರಬಹುದು, ಓದಿದವರಾಗಿರಬಹುದು, ದೊಡ್ಡವರಾಗಿರಬಹುದು, ಸಿರಿವಂತರಾಗಿರಬಹುದು, ಬಡವರಾಗಿರಬಹುದು, ಯಾರೇ ಆಗಿರಬಹುದು, ಹೊರಗಡೆ ದೇವಾಲಯದ ಒಳಗೆ ದೇವರ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರಿಗೂ ಇರುವ ಗುರುತು ಒಂದೇ ಒಂದು, ನಾವೆಲ್ಲರೂ ದೇವರ ಮಕ್ಕಳು. ಔಟ್ಸೈಡ್ ದ ಚರ್ಚ್ ಯು ಕ್ಯಾನ್ ಬಿ ಎನಿಬಾಡಿ, ಬಟ್ ಇನ್ಸೈಡ್ ದ ಚರ್ಚ್, in the presence of the Lord, we have one identity, that is, we are children of God. ಅದು ಮಾತ್ರ, ಬೇರೆ ಯಾವ ಐಡೆಂಟಿಟಿಯೂ ಇಲ್ಲ ನಮಗೆ, ಬೇರೆ ಯಾವ ಗುರುತು ಇಲ್ಲ. ಇಲ್ಲಿ ಎಲ್ಲರೂ ದೇವರ ಮಕ್ಕಳು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಕಲಿಸಿದರು. ನನ್ನ ಪ್ರಾರ್ಥನೆಯ ವೇಳೆ ನಾನು ದೇವರ ಮಗುವಾಗುತ್ತೇನೆ, ದೇವರು ನನ್ನ ತಂದೆಯಾಗುತ್ತಾರೆ, ಬೇರೆ ಯಾವ ಗುರುತು ನನಗೆ ಇಲ್ಲ. ಆ ಒಂದು ತಳಹದಿ ಮೇಲೆ ನಾನು ನನ್ನ ಜಪದ ಜೀವನವನ್ನು ಕಟ್ಟುವಾಗ ಮಾತ್ರ ಆ ಜಪ ಸರಿಯಾದ ಜಪವಾಗಿರುತ್ತದೆ. ಎರಡನೆಯದಾಗಿ, ಮೊದಲನೆಯದಾಗಿ ಹೇಳಿದೆ ಸಂಬಂಧ, ಆರ್ ರಿಲೇಟ್. ಎರಡನೆಯದಾಗಿ ರಿಜಾಯ್ಸ್. ಜಪ ನಾವು ಆನಂದವಾಗಿರುವ ಸಮಯವಾಗಿದೆ, ಉಲ್ಲಾಸಿಸುವ ಸಮಯವಾಗಿದೆ. ಏಕೆ ಆನಂದ, ಏಕೆ ಸಂತೋಷ ಅಂತ ಹೇಳಿದ್ರೆ, ದೇವರು ನನ್ನನ್ನು ಅವರ ಮಗುವಾಗಿ ಸ್ವೀಕರಿಸಿದ್ದಾರೆ, ಬೇರೆ ಏನು ಕಾರಣ ಬೇಕು? ದೇವರು ನಾನು ಯಾರೇ ಆಗಿದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ, ಏನೇ ಮಾಡಿದ್ದರೂ ನನ್ನನ್ನು ಅವರ ಮಗುವಾಗಿ ಸ್ವೀಕರಿಸಿದ್ದಾರೆ. ಅದು ಬಹಳ ಸಂತೋಷವಾದ ಸಂಗತಿ. ಆದ್ದರಿಂದ ಜಪದ ವೇಳೆಯಲ್ಲಿ ನಾವು ಸಂತೋಷದಿಂದಿರಬೇಕು, ಉಲ್ಲಾಸದಿಂದ, ಆನಂದ ಭರಿತರಾಗಿರಬೇಕು. ಮಾತೆ ಮರಿಯಮ್ಮನವರ ಜಪದಲ್ಲಿ ಆ ಆನಂದವನ್ನು ನೋಡುತ್ತೇವೆ ನಾವು. ನನ್ನ ಆತ್ಮ ಕರ್ತರನ್ನು ಸ್ತುತಿಸುತ್ತಿದೆ, ನನ್ನ ಜೀವ ಸಂತೋಷದಿಂದ ನೆಗೆಯುತ್ತಿದೆ. ಮಾತೆ ಮರಿಯಮ್ಮನವರಿಗೆ ಗೊತ್ತು, ಜಪ ಆನಂದಭರಿತವಾದಂತಹ ಸಮಯ. ಆನಂದ ಎಂಬುವುದು ಕಷ್ಟ ಕಾರ್ಪಣ್ಯಗಳು, ತೊಂದರೆಗಳಿಲ್ಲದ ಒಂದು ಸ್ಥಿತಿಯಲ್ಲ, ದೇವರು ನನ್ನೊಡನೆ ಇದ್ದಾರೆ ಎಂಬ ಸತ್ಯ. ಜಾಯ್ is not the absence of sorrow, but the presence of Christ. ಆನಂದ ಎಂಬುವುದು ಯಾವ ಕಷ್ಟವೂ ಇಲ್ಲ, ನನಗೆ ಯಾವ ತೊಂದರೆಯೂ ಇಲ್ಲ, ಅದು ಆನಂದ ಅಲ್ಲ. ಆನಂದ ಎಂದರೆ ಆ ಆನಂದದ ಮೂಲವಾಗಿರುವ ಪ್ರಭು ಯೇಸು ಕ್ರಿಸ್ತರು ನನ್ನೊಡನೆ ಇದ್ದಾರೆ. ದ ಕಾಸ್ ಆಫ್ ಜಾಯ್ ಇಸ್ ವಿತ್ ಮೀ. ಆ ಆನಂದದ ಮೂಲ
ನನ್ನೊಡನೆ ಇದ್ದಾರೆ. ಅದು ಜಪದಲ್ಲಿ ನಾವು ಸಂತೋಷಿಸುವ, ಉಲ್ಲಾಸುವ, ಆನಂದಿಸುವ ಸಮಯವಾಗಿದೆ. ಮಾತೆ ಮರಿಯಮ್ಮನವರಲ್ಲಿ ಆ ಸಂತೋಷವನ್ನು, ಆನಂದವನ್ನು ನಾವು ನೋಡುತ್ತೇವೆ. ನನ್ನ ಆತ್ಮ ಕರ್ತರನ್ನು ಸ್ತುತಿಸುತ್ತಿದೆ, ನನ್ನ ಜೀವ ಅವರಲ್ಲಿ ಸಂತೋಷದಿಂದ ನೆಗೆಯುತ್ತಿದೆ. ಅದು ಜಪದ ಸಮಯ. ಬೆಳೀತಾ ಬೆಳೀತಾ ಏನೋ ಒಂದು ಆನಂದ ನಮಗೆ ಕಡಿಮೆ ಆಗಿಬಿಡುತ್ತೆ. ಈ ದೇವಾಲಯದಲ್ಲಿ ತುಂಬ ಆನಂದದಿಂದ ಉತ್ತರಗಳನ್ನು ಕೊಡುವವರು ಇಬ್ಬರು. ಒಂದು ಈ ಪುಟ್ಟ ಮಕ್ಕಳು, ಈ ಚಿಲ್ಡ್ರನ್ ಮಾಸಲ್ಲಿ ನೀವು ದ ಲಾರ್ಡ್ ಬಿ ವಿತ್ ಯು, ಕರ್ತರು ನಿಮ್ಮೊಡನೆ ಇರಲಿ ಅಂದರೆ ಅವರು ನಿಧಾನವಾಗಿ ಹೇಳಲ್ಲ, ನಿಮ್ಮೊಡನೆಯೂ ಇರಲಿ ಅಂತಾರೆ. ಅವರು ರೆಸ್ಪಾಂಡ್ ಮಾಡೋದೇ ಹಂಗೆ. ಏನೋ ಅವರಿಗೆ ಒಂದು ರೀತಿಯಾದಂಥ ಸಂತೋಷ. ಒಂದು ಗ್ಯಾಂಗ್ ಅದು. ಇನ್ನೊಬ್ಬರು ಸಹ ತುಂಬ ಗಟ್ಟಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಯಾರು? ತುಂಬ ವಯಸ್ಸಾದವರು. ಅವರು ಸಹ, ಅವರು ಒಂದು ರೀತಿಯಾದಂಥ ಮಕ್ಕಳು. ವಯಸ್ಸಾದವರು ಅವರು ಒಂದು ರೀತಿಯಾದಂಥ ಮಕ್ಕಳು. ಇನ್ನೊಂದು ಮಗು ಜೀವನ ಅದು ವಯಸ್ಸಾದ ಮೇಲೆ. ಅವರು ಗಟ್ಟಿಯಾಗಿ, ಈ ಫಾದರ್ಸ್ಗಳಾಗಿ ನಾವು ಶಾಲೆಗಳಿಗೆ ಹೋಗಬೇಕಾದ್ರೆ ಈ LKG UKGಗೆ ಹೋದರೆ ತುಂಬ ಸಂತೋಷ. ಏನೇ ಪ್ರಶ್ನೆ ಕೇಳಿದ್ರು ಅವರಲ್ಲಿ ಉತ್ತರ ಇರುತ್ತೆ. ಸಂತೋಷದಿಂದ, ಆನಂದದಿಂದ. ಪ್ರತಿ ಬಲಿಪೂಜೆಯಲ್ಲಿ ಅಂತಹ ಸಂತೋಷ, ಆನಂದ ನಮ್ಮಲ್ಲಿರಬೇಕು. ಪ್ರತಿ ಬಾರಿ ಗುರುಗಳು ಹೇಳುವುದಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತಾ ಈ ಸಮಯವನ್ನು ನಾನು ಆನಂದದಿಂದ, ಉಲ್ಲಾಸದಿಂದ ಕಳೆಯುತ್ತೇನೆ. ಏಕೆಂದರೆ ನನ್ನನ್ನು ಈ ಸಮಯದಲ್ಲಿ ಅವರ ಮಗುವಾಗಿ ಅವರು ಸ್ವೀಕರಿಸಿದ್ದಾರೆ. ಬೇರೇನೂ ಬೇಕು ನಮಗೆ? ಅಂಥ ಆಶೀರ್ವಾದ, ಸಂತೋಷದಿಂದ ಇರುವಂತಹ ಸಮಯ ಜಪ. ಆ ಸಂತೋಷ ಮಾತೆಯಲ್ಲಿತ್ತು. ಮಾತೆಯನ್ನು ಬರೀ ಜಪಸರದ ರಾಣಿ ಎಂದು ಹೊಗಳಿದರೆ ಸಾಕಾಗಲ್ಲ. ಆಕೆಯಲ್ಲಿದ್ದ ಆ ಸಂತೋಷ ನಮ್ಮಲ್ಲಿರಬೇಕು. ದೇವರನ್ನು ನೆನೆಯುವಾಗ ನಮ್ಮ ಮನ ಉಲ್ಲಾಸದಿಂದ ನೆಗೆಯಬೇಕು. ರಿಜಾಯ್ಸ್. ಪ್ರಭು ಯೇಸು ಕ್ರಿಸ್ತರು ಆ 5 ಅಂಶಗಳು. ಮೂರನೆಯದಾಗಿ ರಿಸೀವ್. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ಸ್ವೀಕರಿಸು. ರಿಸೀವ್. ಅವರ ರಾಜ್ಯವನ್ನು, ಅವರ ಚಿತ್ತವನ್ನು ಸ್ವೀಕರಿಸುವುದು ನಮ್ಮ ಜಪದ ಉದ್ದೇಶವಾಗಿದೆ. ದ ಪರ್ಪಸ್ ಆಫ್ ಅವರ್ ಪ್ರೇಯರ್ ಇಸ್ ಟು ರಿಸೀವ್ ದ ವಿಲ್ ಆಫ್ ಗಾಡ್. ನಮ್ಮ ಜಪದ ಉದ್ದೇಶ, ನನ್ನ ಜೀವನದಲ್ಲಿ ದೇವರ ಚಿತ್ತ ಏನಾಗಿದೆ ಅದನ್ನು ಹುಡುಕುವುದು ಜಪದ ಉದ್ದೇಶ. ದ್ಯಾಟ್ ಇಸ್ ದ ಪರ್ಪಸ್ ಆಫ್ ಅವರ್ ಪ್ರೇಯರ್. ನಮ್ಮ ಜಪದ ಉದ್ದೇಶ, ನನ್ನ ಜೀವನದಲ್ಲಿ ದೇವರ ಚಿತ್ತ ಏನಾಗಿದೆ. ಹಾಗಾದರೆ ನಾನು ಹೇಗೆ ಪ್ರಾರ್ಥಿಸಬೇಕು ಎಂದರೆ, ಪ್ರಭುವೇ ನನಗೆ ಯಾವುದು ಒಳ್ಳೆಯದು ಎಂಬುದಲ್ಲ, ನಿಮ್ಮ ದೃಷ್ಟಿಯಲ್ಲಿ ನನಗೆ ಯಾವುದು ಒಳ್ಳೆಯದು. ವಾಟ್ ಈಸ್ ಗುಡ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಫಾರ್ ಮೀ. ಅನೇಕ ಬಾರಿ ನಾನು ನನಗೆ ಒಳ್ಳೆಯದು ಎಂದು ಪ್ರಾರ್ಥಿಸುವುದು ನನಗೆ ಕೆಟ್ಟದ್ದಾಗಿರಬಹುದು. ಆದ್ದರಿಂದ ನಮ್ಮ ಪ್ರಾರ್ಥನೆಯ ಉದ್ದೇಶ ಅವರ ಚಿತ್ತವಾಗಿರಬೇಕು. ಅವರ ಚಿತ್ತವನ್ನು ಸ್ವೀಕರಿಸುವುದು, ಅರ್ಥ ಮಾಡಿಕೊಳ್ಳುವುದು, ಅದನ್ನು ಜೀವಿಸುವುದು ನಮ್ಮ ಜಪದ ಉದ್ದೇಶವಾಗಿದೆ. ಹಾಗಾದರೆ ನಾವು ಪ್ರಾರ್ಥಿಸಬೇಕಾದರೆ, ಪ್ರಭುವೇ ನನಗೆ ಒಳ್ಳೆಯದು ಯಾವುದು ಎಂಬುದಲ್ಲ, ನಿಮ್ಮ ದೃಷ್ಟಿಯಲ್ಲಿ ನನಗೆ ಏನು ಒಳ್ಳೆಯದು ಎಂಬುದನ್ನು ನನಗೆ ಕರುಣಿಸಿ. ಅನೇಕ ಬಾರಿ ಆ ದೇವರ ಚಿತ್ತಕ್ಕಾಗಿ ಪ್ರಾರ್ಥಿಸುವುದು ಅಷ್ಟು ಸುಲಭವಾದ ವಿಷಯವಲ್ಲ. ಮಾತಿಗೆ ಗೊತ್ತಿತ್ತು. ಅವರು ನಿಮ್ಮ ವಚನದ ಪ್ರಕಾರ, ನಿಮ್ಮ ಚಿತ್ತದ ಪ್ರಕಾರ ನನಗಾಗಲಿ ಎಂದಾಗ ಅದರ ಹಿಂದೆ ಏನೆಲ್ಲ ಇತ್ತು ಎಂದು, ಯಾವ ಕಷ್ಟವೆಲ್ಲ ಇತ್ತು ಎಂದು ಗೊತ್ತು. ಪ್ರಭು ಯೇಸು ಕ್ರಿಸ್ತರು ಗೆತ್ಸೆಮನೆ ತೋಟದಲ್ಲಿ ತಮ್ಮ ಪಿತನಲ್ಲಿ ಹೋಗಿ ಹೇಳುವಾಗ, ತಂದೆಯೇ ನನ್ನ ಚಿತ್ತದಂತಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದಾಗ ಅದರ ಹಿಂದೆ ಎಷ್ಟು ಕಷ್ಟವಿತ್ತು ಎಂದು ಪ್ರಭು ಯೇಸು ಕ್ರಿಸ್ತರಿಗೆ ಗೊತ್ತು. ಆದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳುವುದು, ನನ್ನ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು ಎಂಬುದಲ್ಲ, ಪಿತನೇ ನಿನ್ನ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು ಅದು ನನ್ನ ಚಿತ್ತ, ನಿಮ್ಮ ಚಿತ್ತ ನನ್ನ ಭಾಗ್ಯವಾಗಲಿ ಎಂಬುದನ್ನು ಪ್ರಾರ್ಥಿಸಿ ಆ ಪ್ರಾರ್ಥನೆಯನ್ನು ಮುಕ್ತಾಯಗೊಳಿಸುತ್ತಾರೆ. ಮೊದಲನೇ ಬಾರಿಗೆ ಹೋಗುತ್ತಾರೆ, ತಂದೆಯೇ ನಿಮ್ಮ ಚಿತ್ತವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ದೂರ ಹೋಗಲಿ. ತಂದೆ ಏನು ಮಾತನಾಡೋಲ್ಲ. ಎರಡನೇ ಬಾರಿ ಏನು ಮಾತನಾಡೋಲ್ಲ. ಮೂರನೇ ಬಾರಿ ಏನು ಮಾತನಾಡೋಲ್ಲ. ಯಾವಾಗ ಆ ಜಪದ ಉದ್ದೇಶವನ್ನು ಪ್ರಭು ಯೇಸು ಕ್ರಿಸ್ತರು ಕಂಡುಕೊಳ್ಳುತ್ತಾರೆ, ಆ ಉದ್ದೇಶವನ್ನು ಅವರು ಮುಟ್ಟುತ್ತಾರೆ, ಆಗ ಜಪ ಮುಗಿಯುತ್ತದೆ. ಮೂರನೇ ಬಾರಿ ಅವರು ಹೇಳುತ್ತಾರೆ, ತಂದೆಯೇ ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಅವರ ಪ್ರಾರ್ಥನೆಯನ್ನು ಮುಗಿಸಿ ಹೊರಬರುತ್ತಾರೆ. ರಿಸೀವ್. ಸ್ವೀಕರಿಸು. ರಿಲೇಟ್, ರಿಜಾಯ್ಸ್, ರಿಸೀವ್. ನಾಲ್ಕನೆಯದಾಗಿ ಏನು ಹೇಳ್ತೇವೆ ನಾವು?
ಕರ್ತರು ಕಲಿಸಿದ ಪ್ರಾರ್ಥನೆಯಲ್ಲಿ ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ ಅಂದ ಮೇಲೆ ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿ. ನಮ್ಮ ಬೇಡಿಕೆಗಳು, ನಮ್ಮ ಕೋರಿಕೆಗಳು, ರಿಕ್ವೆಸ್ಟ್. 4ನೇ ಆರ್, ರಿಕ್ವೆಸ್ಟ್. ನಮ್ಮ ಬೇಡಿಕೆಗಳು, ನಮ್ಮ ಕೋರಿಕೆಗಳು ಏನು ಎಂದು ಪ್ರಭುವಿನಲ್ಲಿ ಹೇಳಬೇಕು. ದೇವರಿಗೆ ಎಲ್ಲ ಗೊತ್ತು ಎಂಬುದಲ್ಲ ಜಪ. ದೇವರಿಗೆ ಎಲ್ಲವೂ ಗೊತ್ತು, ಅವರು ನೋಡಿಕೊಳ್ಳುತ್ತಾರೆ, ಅದಲ್ಲ ಜಪ. ಪ್ರತಿಯೊಂದನ್ನು ನಾನು ಅವರಿಗೆ ಹೇಳಬೇಕು. ಪ್ರತಿಯೊಂದನ್ನು ನಾನು ಅವರಿಗೆ ಹೇಳಬೇಕು. ನನ್ನ ನಾಮದಲ್ಲಿ ನೀವು ಏನೇ ಕೇಳಿದರೂ ನನ್ನ ತಂದೆ ನಿಮಗೆ ನೀಡುತ್ತಾರೆ ಎಂದು ವಾಗ್ದಾನ ಮಾಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಅವರಲ್ಲಿ ನಾವು ಕೇಳಲು ಆಸೆ ಪಡುತ್ತಾರೆ. ನಮ್ಮೊಡನೆ ಮಾತನಾಡುವುದು ಎಂದರೆ ಪ್ರಭು ಯೇಸು ಕ್ರಿಸ್ತರಿಗೆ ತುಂಬ ಇಷ್ಟ, ಬಹಳ ಸಂತೋಷ ಅವರಿಗೆ. ನಾವು ಏನು ಬೇಕು ಎಂಬುದನ್ನು ಕೇಳಬೇಕು ಬಾಯ್ಬಿಟ್ಟು. ಅದನ್ನು ಪ್ರಭು ಯೇಸು ಕ್ರಿಸ್ತರು ಅಪೇಕ್ಷಿಸುತ್ತಾರೆ, ಇಷ್ಟಪಡುತ್ತಾರೆ. ಆ ಕುರುಡ ಬರ್ತೇಮಿಯು ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗಬೇಕಾದರೆ ಕಿರಿಚಿಕೊಳ್ಳುತ್ತಾನೆ, ದಾವೀದ ಕುಮಾರನೇ ನನಗೆ ದಯೆ ತೋರು. ಪ್ರಭು ಯೇಸು ಕ್ರಿಸ್ತರು ಅವನನ್ನು ದಾಟಿ ಹೋಗುತ್ತಾರೆ. ಇನ್ನೂ ಹೆಚ್ಚಾಗಿ ಅವನು ಕೂಗಿದಾಗ ಪ್ರಭು ಯೇಸು ಕ್ರಿಸ್ತರು ನಿಲ್ಲುತ್ತಾರೆ. ನಿಂತ ಮೇಲೆ ಆ ಬರ್ತೇಮಿಯುವನ್ನು ನೋಡಿ, ಆ ಕುರುಡನನ್ನು ನೋಡಿ ಏನು ಕೇಳುತ್ತಾರೆ ಪ್ರಭು ಯೇಸು ಕ್ರಿಸ್ತರು? ನಿನಗೇನು ಬೇಕು? ನಿನಗೇನು ಬೇಕು? ಪ್ರಭು ಯೇಸು ಕ್ರಿಸ್ತರಿಗೆ ಗೊತ್ತಿಲ್ವಾ ಏನು ಬೇಕು ಅಂತ ಹೇಳಿ? ಆ ಕುರುಡ ಏತಕ್ಕಾಗಿ ಕಿರುಚುತ್ತಿದ್ದಾನೆ ಎಂದು ಪ್ರಭು ಯೇಸು ಕ್ರಿಸ್ತರಿಗೆ ತಿಳಿಯಲಿಲ್ಲವೇ? ನೀವು ದೇವಾಲಯದಲ್ಲಿ ಬಂದು ಕಣ್ಣೀರಿಟ್ಟು ಅಳುವಾಗ, ನಿಮ್ಮ ಪ್ರಾರ್ಥನೆಗಳನ್ನು ಹೊತ್ತು ಬರುವಾಗ ಪ್ರಭು ಯೇಸು ಕ್ರಿಸ್ತರಿಗೆ ಗೊತ್ತಿಲ್ಲವೇ? ಖಂಡಿತವಾಗಿಯೂ ಗೊತ್ತು. ಆದರೂ ಕೇಳುತ್ತಾರೆ, ನಿನಗೇನು ಬೇಕು? ನಾವು ಹೇಳಬೇಕಾಗಿದೆ ಅವರಿಗೆ. ಆಗ ಅವನ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ನನಗೆ ದೃಷ್ಟಿ ಇಲ್ಲ, ನನಗೆ ದೃಷ್ಟಿ ಕೊಡಿ, ಎಲ್ಲವನ್ನ ಹೇಳಿರಬೇಕು ಬಹುಶಃ. ಆಗ ಪ್ರಭು ಯೇಸು ಕ್ರಿಸ್ತರ ಅದ್ಭುತವನ್ನು ಮಾಡುತ್ತಾರೆ. ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದ್ದಾರೆ. ಮರಿಯಳು ಸಮಾಧಿಯ ಬಳಿ, ಮಗ್ದಲದ ಮರಿಯಳು ಸಮಾಧಿ ಬಳಿ ಅಳುತ್ತಿದ್ದಾಳೆ. ಯಾರೋ ನನ್ನ ಪ್ರಭುವಿನ ಶವವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅಳುತ್ತಾ ಅಲ್ಲಿ ಕೂತಿದ್ದಾರೆ. ಪುನರುತ್ಥಾನರಾದ ಮೃತ್ಯುಂಜಯ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಇದ್ದಾರೆ. ಆಗ ಮರಿಯಳನ್ನು ನೋಡಿ ಏನು ಕೇಳುತ್ತಾರೆ? ಏನು ಕೇಳ್ತಾರೆ ಮರಿಯಳನ್ನು ನೋಡಿ? ಯಾಕೆ ಅಳುತ್ತಿದೆಯಾ? ಯಾಕೆ ಅಳುತ್ತಿದೆಯಾ? ವೈ ಆರ್ ಯು ವೀಪಿಂಗ್? ಸಾಧಾರಣವಾದಂಥ ಪ್ರಶ್ನೆ ಪ್ರಭು ಯೇಸು ಕ್ರಿಸ್ತರು ಕೇಳುವುದು. ನೀವು ದುಃಖದಿಂದ ಬರುವಾಗ, ಸಂತೋಷದಿಂದ ಬರುವಾಗ ಪ್ರಭು ಯೇಸು ಕ್ರಿಸ್ತರು ಈ ಪ್ರಶ್ನೆಗಳನ್ನೇ ನಮಗೂ ನಿನಗೂ ಕೇಳುತ್ತಾರೆ. ಯಾಕೆ ದುಃಖದಿಂದ ಇದ್ದೀಯಾ? ಯಾಕೆ ಇವತ್ತು ಅಳುತ್ತಿದ್ದೀ? ಆಗ ಮರಿಯಳು ಎಲ್ಲವನ್ನ ಹೇಳುತ್ತಾಳೆ. ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರಿಗೆ ಗೊತ್ತಿಲ್ಲವೇ ಏಕೆ ಮಗ್ದಲದ ಮರಿಯ ಅಲ್ಲಿ ಕುಳಿತು ಅಳುತ್ತಿದ್ದಾಳೆ ಎಂದು? ಖಂಡಿತವಾಗಿಯೂ ಗೊತ್ತು. ಅವಳು ಮಾತಾಡಬೇಕು, ಹೇಳಬೇಕು ಎಲ್ಲವನ್ನ. ಅವಳು ಎಲ್ಲವನ್ನ ಹೇಳ್ತಾಳೆ, ಎಲ್ಲವನ್ನ ಹೇಳ್ತಾಳೆ. ತದನಂತರ ತನ್ನನ್ನು ವ್ಯಕ್ತಪಡಿಸುತ್ತಾರೆ. ಮರಿಯಾ ಎಂದಾಗ ಅವಳು ಕಂಡುಕೊಳ್ಳುತ್ತಾಳೆ, ರಬೋನಿ. ಆ ಎಮ್ಮಾವುಸ್ ಶಿಷ್ಯರು ಎಮ್ಮಾವುಸ್ ನಗರಕ್ಕೆ ಹೋಗುತ್ತಿದ್ದಾಗ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರು ಅವರೊಂದಿಗೆ ನಡೆಯುತ್ತಾರೆ. ಎಲ್ಲವೂ ಗೊತ್ತು ಪ್ರಭು ಯೇಸು ಕ್ರಿಸ್ತರಿಗೆ. ಅವರಿಬ್ಬರು ಮಾತನಾಡುತ್ತಾ ಹೋಗಬೇಕಾದರೆ ಅವರಲ್ಲಿ ಕೇಳುತ್ತಾರೆ, ನಿಮ್ಮ ನಡುವೆ ನೀವು ಏನು ಮಾತನಾಡುತ್ತಿರುವಿರಿ? ಆಗ ಅವರೆಲ್ಲವನ್ನ ಹೇಳ್ತಾರೆ. ನಿನಗೊಬ್ಬನಿಗೆ ಗೊತ್ತಿಲ್ವಾ ಏನು ನಡೀತು ಜೆರುಸಲೇಮಲ್ಲಿ ಅಂತ? ಎಲ್ಲ ಸ್ಟೋರಿ. ಆ ಎಲ್ಲವನ್ನ ಕೇಳಿದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಮಾತನಾಡುತ್ತಾರೆ. ನಿಮ್ಮ ಮನೆಗಳಲ್ಲಿ ನೀವು ಮಾತನಾಡುವಾಗ, ಜಗಳವಾಡುವಾಗ, ನೀವು ಆಲಯಕ್ಕೆ ಬಂದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಕೇಳುವುದು ಇದೆ. ಆ ಎಮ್ಮಾವುಸ್ ಶಿಷ್ಯರನ್ನು ಕೇಳಿದ್ರಲ್ಲ, ನಿಮ್ಮ ನಡುವೆ ಏನು ಮಾತನಾಡಿಕೊಂಡಿದ್ದೀರಿ? ವಾಟ್ ವೇರ್ ಯು ಡಿಸ್ಕಸಿಂಗ್ ಅಮಂಗ್ ಯುವರ್ ಸೆಲ್ಫ್? ನಿನ್ನೆ ನಿಮ್ಮ ಮನೆಯಲ್ಲಿ ಜಗಳ ಆಯಿತು, ಏನ್ರ ಬಗ್ಗೆ ಜಗಳ ಮಾಡಿದ್ರಿ? ಪ್ರಭು ಯೇಸು ಕ್ರಿಸ್ತರಿಗೆ ಹೇಳಬೇಕಾಗಿದೆ. ಅವರಲ್ಲಿ ನಾವು ಎಲ್ಲವನ್ನ ಹಂಚಿಕೊಳ್ಳಬೇಕಾಗಿದೆ, ನಮ್ಮ ರಿಕ್ವೆಸ್ಟ್. ಆದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆ ಪ್ರಾರಂಭವಾಗುವುದೇ ಬೇಡಿಕೆಯಲ್ಲಿ. ಪ್ರಾರಂಭವಾಗುವುದು ಬೇಡಿಕೆಯಲ್ಲಿ, ಮುಕ್ತಾಯವಾಗುವುದು ಬೇಡಿಕೆಯಲ್ಲಿ. ಪ್ರಭುವೇ ನನಗೆ ಇದು ಬೇಕು, ಪ್ರಭುವೇ ಅದು ಬೇಕು. ನಮ್ಮ ಜಪದ ಪ್ರಾರಂಭ ನಮ್ಮ ಬೇಡಿಕೆ ಅಲ್ಲ. ನಮ್ಮ ಜಪದ ಪ್ರಾರಂಭ ದೇವರು, ನನ್ನ ತಂದೆ, ನಮ್ಮ ಸಂಬಂಧ, ಸಂತೋಷ, ಅದು ನಮ್ಮ ಜಪದ ಪ್ರಾರಂಭವಾಗಿದೆ. ಆ ಆನಂದ ನನ್ನಲ್ಲಿರಬೇಕು. ಅವರ ಸಾಮ್ರಾಜ್ಯಕ್ಕಾಗಿ, ಅವರ ಚಿತ್ತಕ್ಕಾಗಿ ನಾನು ಪ್ರಾರ್ಥಿಸಿ ಸ್ವೀಕರಿಸಬೇಕು. 4ನೇದಾಗಿಯೇ ನಮ್ಮ ಬೇಡಿಕೆಗಳು. ಆದರೆ ಅನೇಕ ಬಾರಿ ನಮ್ಮ ಜಪ ಪ್ರಾರಂಭವಾಗುವುದು ಅನೇಕ ಬಾರಿ ಬೇಡಿಕೆಗಳಿಂದಲೇ. ಬಂದು ನಾವು ದೇವಾಲಯದಲ್ಲಿ ಕೂತು ದೇವರು ನನ್ನ ತಂದೆ ಅನ್ನೋ ನೆನಪು ಬರುತ್ತದೋ ಇಲ್ಲೋ, ನಾನು ಸಂತೋಷವಾಗಿದ್ದೇನೋ ಇಲ್ಲವೋ, ಯಾವ ಅನುಭವ ಇಲ್ಲ, ಏನು ಬೇಕು ಎಂಬುದನ್ನು ಕೇಳ್ತೇವೆ. ಅದು ಜಪವಲ್ಲ, ಅದು ವ್ಯಾಪಾರ.
ಅದು ವ್ಯಾಪಾರ. ಒಂದು ಅಂಗಡಿಗೆ ನೀವು ಹೋದರೆ ಅಲ್ಲಿರೋರನ್ನ ನೀವು ಹೇಗಿದ್ದೀರಿ, ಏನು ಮಾಡ್ತಿದ್ದೀರಿ ಅಂತ ವಿಚಾರಿಸಲ್ಲ. ನಿಮಗೇನು ವಸ್ತು ಬೇಕೋ ಅದನ್ನು ಹೋಗಿ ಹುಡುಕ್ತಾ ಇರ್ತೀರ. ನಾನು ಜಪಕ್ಕೆ ಕೂತಿದ್ದೆ ತಡ ಏನು ಬೇಕು ಎಂದು ಕೇಳಲು ಪ್ರಾರಂಭ ಮಾಡ್ತೇನೆ ಅಂದರೆ ಅದು ಜಪ ಅಲ್ಲ, ಅದು ವ್ಯಾಪಾರ. ಅದು ವ್ಯಾಪಾರ. ನನಗೆ ಏನು ಬೇಕು ಎಂಬುದನ್ನು ನಾನು ಕೇಳುತ್ತಿದ್ದೇನೆ. ಸಿಕ್ಕಲಿಲ್ಲ ಅಂದರೆ ಅನೇಕರು ಧರ್ಮಸಭೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ, ಬೇರೆ ಕಡೆಗೆ ಹೋಗ್ತಿದ್ದಾರೆ. ಇವಾಗ ಒಂದು ಅಂಗಡಿನಲ್ಲಿ ನೀವು ಒಂದು ವಸ್ತು ಹುಡುಕ್ತಿದ್ದೀರಾ, ಅಲ್ಲಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗ್ತೀರಾ. ವ್ಯಾಪಾರ ಅದು, ವ್ಯಾಪಾರ. ಇಲ್ಲಿ ನಾನು ಕೇಳೋದು ಸಿಕ್ಕಲಿಲ್ಲ ಅಂದರೆ ಅಲ್ಯಾರೋ ಮಾಡ್ತಾರಂತೆ, ಎಲ್ಲ ಕಡೆ ಹೋಗ್ತೇವೆ. ಅನೇಕರು ತಾಯಿ ಧರ್ಮಸಭೆಯನ್ನು ಬಿಟ್ಟು ಹೋಗಲು ಕಾರಣ ಇದೆ. ನಾವು ಜಪ ಮಾಡ್ತಿಲ್ಲ, ದೇವರೊಂದಿಗೆ ವ್ಯಾಪಾರ ಮಾಡ್ತಿದ್ದೇವೆ. ಇಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ. ದೇವರು ನಮ್ಮೊಡನೆ ವ್ಯಾಪಾರ ಮಾಡಲು ಇಚ್ಛಿಸುವುದಿಲ್ಲ, ಜಪ ಮಾಡಲು. ಜಪದ ಪ್ರಾರಂಭ ಸಂಬಂಧ ಅಂತ ನಾನು ಹೇಳಿದೆ. ಜಪದ ಪ್ರಾರಂಭ ಸಂಬಂಧ. ಈಗ ಗುರುಗಳು ಪೂಜೆ ಪ್ರಾರಂಭಿಸ್ತಾರೆ, ವಿಶ್ವಾಸಿಗಳ ಪ್ರಾರ್ಥನೆ ಇದೆಯಲ್ಲ. ಈಗ ಪ್ರಬೋಧನೆ ಆದಮೇಲೆ ವಿಶ್ವಾಸಿಗಳ ಪ್ರಾರ್ಥನೆ ಇದೆ. ಮೊದಲನೇದಾಗಿ ಪಿತನ ತಂದೆಯೇ ಎಂದು ಪ್ರಾರಂಭಿಸುತ್ತೇವೆ. ತದನಂತರ ಮಹೋನ್ನತ ಆಡಿದೆವು, ಸಂತೋಷವನ್ನು ತೋರಿಸಲು ನಾವು ಸಂತೋಷದಿಂದಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನು ಸ್ವೀಕರಿಸಿದೆವು. ಅವರ ಚಿತ್ತ ಇದೋ ಇಲ್ಲಿ ಅವರ ವಾಕ್ಯದಲ್ಲಿ ಅಡಗಿದೆ, ಅದನ್ನು ನಾವು ಸ್ವೀಕರಿಸಿದೆವು, ರಿಸೀವ್. ಆಮೇಲೆ ರಿಕ್ವೆಸ್ಟ್, ನಮ್ಮ ವಿಶ್ವಾಸಿಗಳ ಪ್ರಾರ್ಥನೆ. ಯಾರಾದರೂ ಗುರುಗಳು ಬಂದು ಪಿತನ ಸುತನ ಹಾಕ್ಬಿಟ್ಟು ಈಗ ನಾವು ನಮ್ಮ ಕೋರಿಕೆಗಳಿಗಾಗಿ ನಮ್ಮ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಹೇಳೋಣ ಅಂದರೆ ಏನು ಹೇಳ್ತೀರಾ ನೀವು ಆ ಗುರುಗಳಿಗೆ? ಈ ಫಾದರ್ಗೆ ಪೂಜೆ ಇಡೋಕ್ಕೆ ಬರಲ್ಲ. ಯಾರಾದರೂ ಪಿತನ ಸುತನ ಹಾಕ್ಬಿಟ್ಟ ಮೇಲೆ ವಿಶ್ವಾಸಿಗಳ ಪ್ರಾರ್ಥನೆ ಇಡ್ತಾರಾ? ಅದಕ್ಕೆ ಮುಂಚೆ ಏನಿದೆ? ಮಹೋನ್ನತ ಇದೆ, ರೀಡಿಂಗ್ ಇದೆ, ಪ್ರಬೋಧನೆ ಇದೆ, ಎಲ್ಲ ಆದಮೇಲೆ ವಿಶ್ವಾಸಿಗಳ ಪ್ರಾರ್ಥನೆ. ಒಂದು ಫಾದರು ಹಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಲ್ಲ. ಎಷ್ಟು ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಬೇಡಿಕೆಗಳಿಂದ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ದೇವೆ. ಬರೀ ಏನೂ ಅಲ್ಲ, ನನಗಿದು ಬೇಕು. ಹಾಗಾದರೆ ಅದು ತಪ್ಪಾದ ಪ್ರಾರ್ಥನೆ ಅಲ್ಲವೇ? ಅದೇಗೆ ಸರಿಯಾದ ಪ್ರಾರ್ಥನೆಯಾಗಿ ಮಾರ್ಪಡಲು ಸಾಧ್ಯ? ನನ್ನ ಬೇಡಿಕೆಗಾಗಿ ನಾನು ನನ್ನ ಕೋರಿಕೆಗಳಿಗಾಗಿ ಮಾತ್ರ ಪ್ರಾರ್ಥಿಸಬೇಕಾದರೆ ಅದು ಹೇಗೆ ಸರಿಯಾದ ಪ್ರಾರ್ಥನೆ ಆಗಲು ಸಾಧ್ಯ? ಸರಿಯಾಗಿ ಜಪ ಮಾಡದಿದ್ದರೆ ಆ ಜಪ ದೇವರಿಗೆ ಅರ್ಪಿತವಾದಂಥ ಜಪವಾಗಲು ಸಾಧ್ಯ ಹೇಗೆ? 5ನೇಯದಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸಿಕೊಡುವ ಅಂಶ ರಿಪೆಂಟ್ ಆ್ಯಂಡ್ ರೆಕನ್ಸೈಲ್. ರಿಪೆಂಟ್, ನನ್ನ ಪಾಪಗಳನ್ನು ಕ್ಷಮಿಸಿ, ಇತರರನ್ನು ನನಗೆ ಕ್ಷಮಿಸಲು ಕಲಿಸಿ. ಪ್ರಾರ್ಥನೆಯಲ್ಲಿ ಪ್ರತಿ ಬಾರಿ ದೇವರೇ ನಿಮಗೆ ವಿರೋಧವಾಗಿ, ನಿಮ್ಮವರಿಗೆ ವಿರೋಧವಾಗಿ, ನನ್ನ ಸಹೋದರ ಸಹೋದರಿಯರಿಗೆ ವಿರೋಧವಾಗಿ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ಜಪ ನಾವು ದೇವರ ಕ್ಷಮಾಪಣೆಯನ್ನು, ಇತರರ ಕ್ಷಮಾಪಣೆಯನ್ನು ಹುಡುಕುವ ಸಮಯವಾಗಿದೆ. ಪ್ರತಿ ಬಾರಿ ನಾವು ಜಪ ಮಾಡಬೇಕು. ಪ್ರತಿ ಬಾರಿ ನಾನು ಅರಿಯದೆ ದೇವರನ್ನು ನೋಯಿಸಿದ್ದೇನೆ, ಇತರರನ್ನು ನೋಯಿಸಿದ್ದೇನೆ, ನನ್ನ ಜಪದ ಸಂದರ್ಭ ನಾನು ಕ್ಷಮಾಪಣೆ ಯಾಚಿಸುವ ಸಂದರ್ಭವಾಗಿದೆ. ನನ್ನ ಮತ್ತು ದೇವರ ಸಂಬಂಧವನ್ನು ಸರಿಪಡಿಸಿಕೊಳ್ಳುವ ಸಮಯವಾಗಿದೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಇಂದು ಮಾತೆಯನ್ನು ನಾವು ಜಪಸರದ ರಾಣಿ ಎಂದು ಹೊಗಳಬೇಕಾದರೆ ಆ ಜಪಸರದ ರಾಣಿ ನಮಗೆ ಹೇಳಿಕೊಡುವುದು ಸರಿಯಾಗಿ ಜಪ ಮಾಡು. ಆ ಜಪಸರದ ತಾಯಿ ನಮಗೆ ಹೇಳುವುದು ಸರಿಯಾಗಿ ಜಪ ಮಾಡು ಎಂದು ಮಾತ್ರವಲ್ಲ, ಸರಿಯಾದ ಜಪದಲ್ಲಿ ಈ 5 ಅಂಶಗಳಿರಬೇಕು. ಅದು ಬಲಿಪೂಜೆ ಆಗಿರಲಿ, ಸಂಸ್ಕಾರಗಳಾಗಿರಲಿ, ನಿಮ್ಮ ಕುಟುಂಬದ ಪ್ರಾರ್ಥನೆಯಾಗಿರಲಿ, ವೈಯಕ್ತಿಕ ಪ್ರಾರ್ಥನೆಯಾಗಿರಲಿ, ಈ 5 ಅಂಶಗಳಿದ್ದರೆ ಮಾತ್ರ ಅದು ಸರಿಯಾದ ಜಪ. ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ಸರಿಯಾದ ಪ್ರಾರ್ಥನೆ ಆಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಮ್ಮ ಸರ್ವೇಶ್ವರ ಪ್ರಭು ಯೇಸು ಕ್ರಿಸ್ತರು ಆ ಪ್ರಾರ್ಥನೆಯನ್ನು ನಮಗೆ ಮಾದರಿಯಾಗಿ ಕಲಿಸಿಕೊಟ್ಟಿದ್ದಾರೆ. ಇಂದು ನಮ್ಮ ಜಪಸರ ತಾಯಿಯನ್ನು ಹೊಗಳುವಾಗ ಆಕೆಯಲ್ಲಿ ಕೇಳೋಣ, ಅಮ್ಮ, ನೀನು ಪ್ರಾರ್ಥನೆ ಮಾಡಿದಾಗ ಆ ಆನಂದ ನಿಮ್ಮಲ್ಲಿತ್ತು, ಆ ಸಂತೋಷ ನಿಮ್ಮಲ್ಲಿತ್ತು, ದೇವರು ನಿಮ್ಮನ್ನು ಆಯ್ದುಕೊಂಡಿದ್ದಾರೆ. ಅಂತಹ ಭಾಗ್ಯ ಮಾತೆ ಮರಿಯಮ್ಮನವರಿಗೆ. ನಮ್ಮೆಲ್ಲರನ್ನ ದೇವರು ಅವರ ಮಕ್ಕಳಾಗಿ ಆಯ್ಕೆ ಮಾಡಿದರೆ ಆಕೆಗೆ ಮಾತ್ರ ಸ್ವಲ್ಪ ವ್ಯತ್ಯಾಸ. ಆಕೆಯನ್ನು ದೇವರು ಅವರ ತಾಯಿಯಾಗಿ ಆಯ್ಕೆ ಮಾಡಿಬಿಟ್ಟು, ನಿಮ್ಮನ್ನು ನನ್ನನ್ನು ಅವರ ಮಗನಾಗಿ ಮಗಳಾಗಿ ಆಯ್ಕೆ ಮಾಡಿದ್ದಾರೆ, ಆಕೆಯನ್ನು ಅವರ ತಾಯಿಯಾಗಿ ಆಯ್ಕೆ ಮಾಡಿಕೊಂಡರು. ಅಂಥ ಸಂಬಂಧ ಆ ಜಪದಲ್ಲಿ. ಅದಕ್ಕಾಗಿಯೇ ಮಾತೆಗೆ ಅಷ್ಟೊಂದು ಪ್ರೀತಿ ದೇವರ ಮೇಲೆ. ಆಕೆಯಲ್ಲಿ ಕೇಳೋಣ, ಆ ಪ್ರೀತಿಯನ್ನು ನನಗೆ ಕೊಡಿ, ಆ ಉಲ್ಲಾಸ ಆನಂದವನ್ನು ನನಗೆ ಕೊಡಿ ಎಂದು. ನಮ್ಮ ಜಪದ ಜೀವನ ನಮ್ಮನ್ನು ಪಾವನಗೊಳಿಸಲಿ. ಈ ಜಪದ ವರ್ಷದಲ್ಲಿ ಈ ಜಪದ ಆಳವನ್ನು ಅರ್ಥ ಮಾಡಿಕೊಂಡು ಸರಿಯಾದ ವಿಧದಲ್ಲಿ ಜಪ ಮಾಡೋಣ. ನಮ್ಮ ಕುಟುಂಬಗಳನ್ನು
ಮಾತೆ ಮರಿಯಮ್ಮನವರು ಜಪಸರದ ರಾಣಿ ಕುಟುಂಬ ಜಪಸರದ ಮೂಲಕ ಒಂದು ಮಾಡಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಭು ಮರೆಯ ಆಲಿಸಿರಿ. ಧರ್ಮಸಭೆಯ ನಾಯಕರುಗಳಾದ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಸಮರ್ಪಿತ ಜೀವನದಲ್ಲಿ ಎಂದಿಗೂ ಹತಾಶರಾಗದೆ ಕ್ರಿಸ್ತನ ಬೆಳಕಿನಿಂದ ಪ್ರೇರಿತರಾಗಿ ಇತರರಿಗೆ ದಾರಿ ತೋರಿಸುವ ದಾರಿ ದೀಪಗಳಾಗಲೆಂದು ಪ್ರಾರ್ಥಿಸೋಣ. ಪ್ರಭು ಮೊರೆಯ ಆಲಿಸಿರಿ. ಮಾತೆ ಮರಿಯಳ ಸೇನೆಯಲ್ಲಿರುವ ಎಲ್ಲ ಸದಸ್ಯರ ಮತ್ತು ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಮಾತೆಯ ಭಕ್ತಿಯನ್ನು ಇತರರ ಮನೆ ಹಾಗೂ ಮನಗಳಲ್ಲಿ ಹಬ್ಬಿಸಲು ಇವರು ಮಾಡುತ್ತಿರುವ ಪ್ರಯತ್ನಗಳನ್ನು ದೇವರು ಆಶೀರ್ವದಿಸಲಿ ಮತ್ತು ಮಾತೆಯ ಮೂಲಕ ಇವರು ಮಾಡುವ ಪ್ರಾರ್ಥನೆಗಳು ದೇವರ ಸನ್ನಿಧಿ ಸೇರಲೆಂದು ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಮೊರೆಯ ಆಲಿಸಿರಿ. ಪ್ರಭು ಕ್ರಿಸ್ತರು ಎಲ್ಲ ಮಾನವರನ್ನು ರಕ್ಷಣೆಯ ಸನ್ಮಾರ್ಗಕ್ಕೆ ಆಹ್ವಾನಿಸಿದರು ಮತ್ತು ಮುಕ್ತಿಯ ಹಾದಿಯನ್ನು ತೋರ್ಪಡಿಸಿಕೊಟ್ಟರು. ಅದೇ ಹಾದಿಯಲ್ಲಿ ನಮ್ಮೆಲ್ಲರನ್ನು ಕೈ ಹಿಡಿದು ತನ್ನ ಮಕ್ಕಳಂತೆ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಪ್ರಭು ಮೊರೆಯ ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೀರಿ. ನಿಮ್ಮ ಪ್ರೀತಿಯಲ್ಲಿ ವಿಶ್ವಾಸವಿಟ್ಟು ಈಗೋ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಕೋರಿಕೆಗಳನ್ನು ನಿಮ್ಮ ಪೀಠದ ಬಳಿ ತಂದಿದ್ದೇವೆ. ನಿಮಗೆ ಚಿತ್ತವಾದರೆ ಇವುಗಳನ್ನು ನಮಗೆ ಅನುಗ್ರಹಿಸಿ ಆಶೀರ್ವದಿಸಿರಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಗೌರವಿಸುತ್ತಿದ್ದೇವೆ. ಈ ಬಲಿ ಅರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನು ಆಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ನವೇನ ದಿನದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತದೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಯೇಸು ಮರಣ ಹೊಂದಿದರು, ಪುನರುತ್ಥಾನರಾಗಿ ಜೀವ ನೀಡಿದರು.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಬೀವ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮದಕ್ಷ ಪೀಟರ್ ಮೆಚಾಡೋ ಇತರ ಧರ್ಮದಕ್ಷರುಗಳೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಕೊಲಾಸ್ತಿಕರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೇ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಪ್ರಭು ಯೇಸು ಕ್ರಿಸ್ತರು. ಈ ಕುರಿಮರಿಯ ಭೋಜನಕ್ಕೆ ಕರೆಯಲ್ಪಟ್ಟವರು ನಾವು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ,
ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಇಂದು 10ನೇ ತಾರೀಕು ಶನಿವಾರ, ಈ ನವೇನ ದಿನಗಳ ಕೊನೆಯ ದಿನ. ಇಂದು ಮಾತೆ ಮೇರಿ ಜಪಸರದ ರಾಣಿ ಎಂಬ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಮರಿಯಮ್ಮನವರ ಸೈನ್ಯದವರು ಈ ಬಲಿಪೂಜೆಯಲ್ಲಿ ಮುಖ್ಯವಾದ ಒಂದು ಪಾತ್ರೆಯನ್ನು ವಹಿಸಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಮರಿಯಮ್ಮನವರ ಸೈನ್ಯದವರಿಗಾಗಿ ವಿಶೇಷ ರೀತಿಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ನಾಳೆ ನಮ್ಮ ವಿಚಾರಣೆಯ ಹಬ್ಬ. ಬೆಳಗ್ಗೆ 6 ಗಂಟೆಗೆ ತಮಿಳಿನಲ್ಲಿ ಬಲಿಪೂಜೆ, 7 ಗಂಟೆಗೆ ಕನ್ನಡದಲ್ಲಿ ಬಲಿಪೂಜೆ, 8 ಗಂಟೆಗೆ ತಮಿಳಿನಲ್ಲಿ ಬಲಿಪೂಜೆ, 9:15 ಗಂಟೆಗೆ ಇಂಗ್ಲೀಷ್ನಲ್ಲಿ ಬಲಿಪೂಜೆ, 10:15 ಗಂಟೆಗೆ ಮಲಯಾಳಂನಲ್ಲಿ ಬಲಿಪೂಜೆ, ಸಂಜೆ 5:15 ಗಂಟೆಗೆ 3 ಭಾಷೆಗಳಲ್ಲಿ ಬಲಿಪೂಜೆ ಇರುವುದು. ತದನಂತರ 6:15 ಗಂಟೆಗೆ ತೇರಿನ ಮೆರವಣಿಗೆ ಇರುವುದು. ಕೊನೆಯದಾಗಿ ಪರಮಪ್ರಸಾದ ಆಶೀರ್ವಾದದೊಂದಿಗೆ ನಾವು ನಮ್ಮ ಹಬ್ಬವನ್ನು ಮುಗಿಸುತ್ತೇವೆ. ನಾಳೆ
9:15 ಗಂಟೆಗೆ ನಾವು ಹೊಸದಾಗಿ ಕಟ್ಟಿರುವಂತಹ ಗವಿಯನ್ನು, ಅಲ್ಲಿ ಲೆಫ್ಟ್ ಸೈಡ್ ಇರುವ ಗವಿಯನ್ನು ನಾವು ಓಪನ್ ಮಾಡುತ್ತೇವೆ. ಆದ್ದರಿಂದ ನಾಳೆ 9:15 ಗಂಟೆಗೆ ಅದನ್ನು ಮಂತ್ರಿಸಿ ತೆರೆಯಲಾಗುವುದು. ನೀವೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇಂದು ಈ 3 ದಿನಗಳ ಕಾಲ ನಮ್ಮ ಜೊತೆ ಇದ್ದು ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದವರು ವಂದನೆಯ ಸ್ವಾಮಿ ಆರೋಗ್ಯದಾಸ್. ಇವರು ಭೂಪಸಂದ್ರದಲ್ಲಿರುವ ಸಂತ ಮದರ್ ತೆರೇಸಾ ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾಗಿದ್ದಾರೆ. ಇವರು ಕಮಿಷನ್ ಫಾರ್ ಇಕಾಲಜಿ ಇದಕ್ಕೆ ಡಯಸಿಸ್ ಮತ್ತು ರೀಜನಲ್ ಸೆಕ್ರೆಟರಿಯಾಗಿಯೂ ಸಹ ಇದ್ದಾರೆ. ಇವರು ತುಂಬ ಬ್ಯುಸಿ, ಅವರ ವಿಚಾರಣೆ ಒಬ್ಬರೇ ಗುರುಗಳಿದ್ದಾರೆ. ಆದರೂ ಸಹ ನಾನು ಕೇಳಿಕೊಂಡೆ, ಅವರು ಈ ಒಂದು ನವೆನ ದಿನಗಳಲ್ಲಿ 3 ದಿನಗಳ ಕಾಲ ನಮ್ಮ ಜೊತೆ ಬಂದು ಬಲಿಪೂಜೆನ ಅರ್ಪಿಸಿ ಉತ್ತಮವಾದ ಒಂದು ಪ್ರಬೋಧನೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಫಾದರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಜೊತೆ ರೆವರೆಂಡ್ ಫಾದರ್ ರಾಯಪ್ಪ ಇದ್ದಾರೆ. ಫಾದರ್ ರಾಯಪ್ಪ ಬಾಲಯೇಸುವಿನ ದೇವಾಲಯದ ಅಸಿಸ್ಟೆಂಟ್ ಪ್ಯಾರಿಷ್ ಪ್ರೀಸ್ಟ್ ಆಗಿ ತಮ್ಮ ದೇವರ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇಂದು ಈ ಮರಿಯಮ್ಮನವರ ಸೈನ್ಯದ ಒಂದು ಬಲಿಪೂಜೆ ಇರುವುದರಿಂದ ಹಾಗೂ ನಮ್ಮ ವಿಚಾರಣೆಯ 9 ದಿನಗಳಲ್ಲಿ 1 ದಿನ ನಮ್ಮ ಜೊತೆ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು ಎಂದು ಕೇಳಿಕೊಂಡು ಈ ಬಲಿಪೂಜೆಯಲ್ಲಿ ಬಂದು ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರ ಪ್ರೀತಿ ಬಹಳ ಹೆಚ್ಚು. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಫಾದರ್ ರಾಯಪ್ಪ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ದಯಮಾಡಿ ಎಲ್ಲರೂ ಎದ್ದು ನಿಲ್ಲೋಣ. ಕೊನೆಯ ಪ್ರಾರ್ಥನೆ, ತದನಂತರ ದೇವರ ಆಶೀರ್ವಾದವನ್ನು ಪಡೆದು ನಾಳೆ ನಮ್ಮ ವಿಚಾರಣೆಯ ಹಬ್ಬ. ಆದ್ದರಿಂದ ಒಳ್ಳೆಯ ಒಂದು ತಯಾರಿಕೆಯಲ್ಲಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ನಾಳೆ ನೀವು ಹರಕೆ ತೀರಿಸುವುದು, ಕ್ಯಾಂಡಲನ್ನು ಹಚ್ಚುವುದು ಬೆಳಗಿಂದ ನಮ್ಮ ದೇವಾಲಯದ ಒಳಗೆ ನೀವು ಅದನ್ನು ಮಾಡಬಹುದು. ಆ ಕಡೆ ಹಿಂದುಗಡೆ ನಿಮಗೆ ಕ್ಯಾಂಡಲ್ ಮತ್ತು ಹೂ ಲಭಿಸುವುದು. ಅದನ್ನು ತೆಗೆದುಕೊಂಡು ಬಂದು ದೇವಾಲಯದ ಒಳಗೆ ಇರುವಂತಹ ಮಾತೆ ಮರಿಯಮ್ಮನವರಲ್ಲಿ ನೀವು ನಿಮ್ಮ ಆರೈಕೆಯನ್ನು ಸಲ್ಲಿಸಬಹುದು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯರೇ, ಈ 3 ದಿನಗಳ ಕಾಲ ಮಾತೆಯ ಸನ್ನಿಧಿಯಲ್ಲಿ ಬಲಿಯನ್ನು ಅರ್ಪಿಸಲು, ಪ್ರಬೋಧನೆಯನ್ನು ನೀಡಲು ನನಗೆ ಅವಕಾಶ ಕೊಟ್ಟಂತಹ ಧರ್ಮಕೇಂದ್ರದ ಗುರುಗಳಿಗೆ, ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳು. ಪ್ರಾರ್ಥಿಸೋಣ. ಪ್ರಭು, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನೀವೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.